ಯಾಕೋ ನಿನ್ನ ಎದೆಯ ಮೇಲೆ ಮಲ್ಕೊಂಡು ಪುಟ್ಟ ಮಗು ಥರ ಅಳಬೇಕು ಅಂತ ಅನಿಸ್ತಾ ಇದೆ. ನಿನ್ನಿಂದ ನಾನು ಬಯಸೋದು ನೀನು ಯಾವಾಗಲೂ ನಗು ನಗುತ್ತಾ ಇರಬೇಕು. ಆ ನಗು ಜೀವನ ಪೂರ್ತಿ ನನ್ನ ಜೊತೆ ಇರಬೇಕು. ಪ್ರೀತಿ ಎಂದರೆ ಎರಡೇ ಅರ್ಥ. ನೀ ಸಿಕ್ಕರೆ ನಿನ್ನ ಜೊತೆ ಬಾಳುತ್ತೇನೆ, ನೀ ಸಿಗದಿದ್ದರೆ ನಾ ಸಾಯುವ ತನಕ ನಿನ್ನ ನೆನಪಲ್ಲೇ ಬದುಕುತ್ತೇನೆ. ಪ್ರೀತಿ ಹಚ್ಚೆ ಎರಡೂ ಒಂದೇ. ಯಾಕೆಂದರೆ ಹಚ್ಚೆಯನ್ನು ಅಳಿಸುವುದಕ್ಕೆ ಆಗಲ್ಲ, ಪ್ರೀತಿಯನ್ನು ಮರೆಯುವುದಕ್ಕೆ ಆಗೋದಿಲ್ಲ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಕಲಿಯಿರಿ. ಯಾಕೆಂದರೆ ಮರಳಿ ಬರೋದು ನೆನಪುಗಳು ಮಾತ್ರ, ಕಳೆದು ಹೋದ ಸಮಯವಲ್ಲ. ಕಾಯುವುದರಲ್ಲಿ ಅತಿಯಾದ ನೋವು ತುಂಬಿರುತ್ತದೆ. ನಮ್ಮನ್ನು ಪ್ರೀತಿಸುವ ವ್ಯಕ್ತಿಗೆ ಎಂದಿಗೂ ಯಾವುದೇ ಕಾರಣಕ್ಕೂ ಕಾಯಿಸಬೇಡಿ. ಜಗತ್ತಿನಲ್ಲಿ ನಮಗೆ 100 ಜನ ಸಿಕ್ಕರೂ ನಮ್ಮನ್ನು ಪ್ರೀತಿಸುವವರ ಹಾಗೆ ಯಾರೂ ನಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಸಮಯ ಬದಲಾದಾಗ ನೋವಾಗುವುದಿಲ್ಲ, ಆದರೆ ಸಮಯಕ್ಕೆ ತಕ್ಕಂತೆ ನಮ್ಮವರು ಬದಲಾದಾಗ ಜೀವ ಹೋದಷ್ಟು ನೋವಾಗುತ್ತದೆ. ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಇರ್ತೀವಲ್ಲ, ಅದೇ ನಿಜವಾದ ತಾಳ್ಮೆ. ಸ್ವಲ್ಪ ದಿನ ಮೌನವಾಗಿದ್ದು ನೋಡಿ ನಾವು ಇದೀವಿ ಅನ್ನೋದನ್ನು ಮರೆತು ಬಿಡ್ತಾರೆ. ನಾವು ಯಾರಿಗೆ ಭಾರವಾಗಿರಬಾರದು, ಆದರೆ ಯಾರನ್ನು ಹಚ್ಕೊಳ್ಳಬಾರದು. ಅವರಿಗೆ ಇಷ್ಟವಿಲ್ಲದಾಗ ನಾವು ಅತಿಯಾಗಿ ಭಾರವಾಗಿ ಬಿಡುತ್ತೇವೆ. ಕ್ಷಮೆ ಅನ್ನೋದು ಪುಟ್ಟದಾದ ಎರಡೇ ಪದ, ಆದರೂ ಅದಕ್ಕೆ 2 ಮನಸ್ಸುಗಳನ್ನು ಒಂದು ಮಾಡುವಷ್ಟು ಅದ್ಭುತ ಶಕ್ತಿ ಇದೆ. ಯಾರೋ ನನ್ನ ಕೇಳಿದ್ರು, ನಿನ್ನವರು ಯಾರೆಂದು ನಗುತ್ತಾ ಹೇಳಿದೆ ನಾನು. ಬೇರೆಯವರಿಗಾಗಿ ನನ್ನನ್ನು ಯಾರು ಕಡೆಗಣಿಸುವುದಿಲ್ಲವೋ ಅವರೇ ನಮ್ಮವರು. ಅತಿಯಾಗಿ ಬಯಸಿದ ವಸ್ತುವಾಗಲಿ, ಅತಿಯಾಗಿ ಪ್ರೀತಿಸಿದ ವ್ಯಕ್ತಿಯಾಗಲಿ ಜೀವನದಲ್ಲಿ ಸಿಗುವುದಿಲ್ಲ. ಸಿಕ್ಕರೂ ಕೊನೆಯವರೆಗೂ ಇರುವುದಿಲ್ಲ. ಯಾರನ್ನು ನೀವು ಅತಿಯಾಗಿ ನಂಬುತ್ತೀರೋ, ಪ್ರೀತಿಸುತ್ತೀರೋ ಅವರು ನಿಮ್ಮನ್ನು ಅತಿಯಾಗಿ ಕಡೆಗಣಿಸುತ್ತಾರೆ. ಇದೊಂದು ಅನುಭವದ ಮಾತು. ಪ್ರೀತಿಗಾಗಿ ಯಾರನ್ನು ಪೀಡಿಸಬಾರದು, ಸ್ನೇಹಕ್ಕಾಗಿ ಯಾರನ್ನು ಬೇಡಬಾರದು. ಒಮ್ಮೆ ಇಷ್ಟವಿಲ್ಲ ಅಂದವರ ಹಿಂದೆ ಎಂದೂ ಹೋಗಬಾರದು. ಹಾಗೆ ಹೋದಲ್ಲಿ ನೋವು ನಿಶ್ಚಿತ, ಅವಮಾನ ಖಚಿತ. ನಂಬಿಕೆಗೆ ಪಾತ್ರವಾದ ನಾಯಿ ಮನೆಯಿಂದ ಹೊರಗಿರುತ್ತೆ, ಕದ್ದು ತಿನ್ನೋ ಬೆಕ್ಕು ಮನೆಯ ಒಳಗೆ ಇರುತ್ತೆ. ಜೀವನದಲ್ಲಿ ಹಾಗೆ ಒಳ್ಳೆಯವರನ್ನು ದೂರ ಮಾಡುತ್ತಾರೆ, ಮೋಸ ಮಾಡುವವರನ್ನು ಸುಲಭವಾಗಿ ನಂಬುತ್ತಾರೆ. ನಮ್ಮ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾನೆ ಎಂದು ದುಃಖಿಸಬೇಡಿ. ಯಾಕೆಂದರೆ ಪರೀಕ್ಷಾ ಕೊಠಡಿಯಲ್ಲಿ ನಮಗೆ ಪಾಠ ಕಲಿಸಿದ ಶಿಕ್ಷಕರು ಕೂಡ ಮೌನವಾಗಿರುತ್ತಾರೆ. ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೆಲವೊಮ್ಮೆ ಮನಸ್ಸಿನಲ್ಲಿರುವ ದುಃಖವನ್ನು ತಡೆಯೋ ಶಕ್ತಿ ನಮಗಿರಲ್ಲ. ನಾನು ನಿನಗೋಸ್ಕರ ಹಾಕಿದ್ದು ಒಂದೊಂದು ಹನಿ ಕಣ್ಣೀರಿಗೂ ನೀನು ಒಂದು ದಿನ ಬಡ್ಡಿ ಸಮೇತ ದಂಡ ಕಟ್ಟುತ್ತೀಯ, ನೆನಪಿರಲಿ. ಯಾರನ್ನೇ ಆಗಲಿ ತುಂಬ ಹಚ್ಕೊಳ್ಬೇಡಿ. ಅವರ ಬಿಹೇವಿಯರ್ನಲ್ಲಿ ಹಾಗೂ ಒಂದು ಸಣ್ಣ ಚೇಂಜಸ್ ನಮ್ಮ ಮನಸ್ಸಿನಲ್ಲಿ ದೊಡ್ಡ ನೋವು ಉಂಟು ಮಾಡುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.